शमशान वासी हे मां काली कर संहार कर संहार। ಮಠದ ಅಧ್ಯಕ್ಷರಾದಂಥ ಶ್ರೀ 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 ವೀರೇಶ್ವರಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಟ್ಟರೆ ಜೋರಾದ ಚಪ್ಪಾಳೆಯ ಮೂಲಕ ಗುರುಗಳನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಸನ್ಮಾನ ಬೇಕಂತ ದಯವಿಟ್ಟು ಗುರುಗಳಿಗೆ ಸ್ವಾಗತ. ಅಲ್ಲ, ಇವತ್ತು ನಾವು ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಈ ಸೀಸನ್ನಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಚಂಡಿಕಾ ಹೋಮ ಮಾಡೋಂಥದ್ದು ಒಂದು ಪ್ರತೀತಿ. ಇವತ್ತು ನಮ್ಮ ಈ ಭಾಗದಲ್ಲಿ ನಮ್ಮ MLA ಕೃಷ್ಣಪ್ಪನವರ ನೇತೃತ್ವ ಮತ್ತು ಜಯರಾಮ್ ನೇತೃತ್ವ ಮತ್ತು ಎಲ್ಲ ಈ ಎಲ್ಲ ಬ್ರಾಹ್ಮಣ ಸಂಘದ ಎಲ್ಲ ವಿಪ್ರೋ ಸಂಘ ವತಿಯಿಂದ ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಇದರಿಂದ ಏನೋ ಮನಸ್ಸಿಗೆ ಒಂದು ನೆಮ್ಮದಿ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ. ಸೊ ಅದರಿಂದ ಈ ಧಾರ್ಮಿಕ ಪದ್ಧತಿಗಳು ಹೀಗೆ ಮುಂದುವರಿಬೇಕು. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಒಂದು ಮಾಹಿತಿ ಇರಬೇಕಾಗುತ್ತೆ, ಜಾಗೃತಿ ಇರಬೇಕಾಗುತ್ತೆ. ಸೊ ಹೀಗಾಗಿ ಈ ಮಹಾ ಚಂಡಿ ಹೋಮ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ದೇವರಲ್ಲೆಲ್ಲ ಬೇಡ್ಕೊಳ್ಳೋಣ, ಬೇಗ ಆದಷ್ಟು ಮಳೆ ಬರಲಿ, ಕುಡಿಯೋ ನೀರಿನ ಸಮಸ್ಯೆ ನಿರ್ವಹಣೆ ಆಗಲಿ ಚೆನ್ನಾಗಿ ಅಂತ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಬೇರೆ, ಜೊತೆಗೆ ಧಾರ್ಮಿಕವಾಗಿ ಇಷ್ಟೊಂದು ಹಳೆಯ ಸಂಪ್ರದಾಯ ಇನ್ನೂ ಮುಂದುವರಿತಾ ಇದೆ ಅಲ್ವಾ? ವೈಜ್ಞಾನಿಕವಾಗಿ ಇಷ್ಟೊಂದು ಫಾಸ್ಟ್ ಇದ್ರು ಇನ್ನೂ ಅಲ್ಲ, ಅದೇ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯ ಶಕ್ತಿನೇ ಅದು. ಎಷ್ಟೇ ನಾವು ಆಧುನಿಕ ತಂತ್ರಜ್ಞಾನ ಇದ್ದರೂ ಕೂಡ ನಮ್ಮ ಹಳೆಯ ಸಂಪ್ರದಾಯಗಳು ಮತ್ತು ವಿಧಿವಿಧಾನಗಳು ಹಾಗೂ ಸಂಸ್ಕಾರ ಇವೆಲ್ಲ ಬಹಳ ಮುಖ್ಯ. ಇದರಿಂದ ಇಂಥ ಪೂಜೆ ಮಾಡೋದ್ರಿಂದ ಸಂಸ್ಕಾರ ಬರುತ್ತೆ. ಎಷ್ಟೋ ಅಂದರೆ ಸೈಂಟಿಫಿಕಲಿ ಪ್ರೂವನ್ ಅಂತೀರಾ ಸರ್? ಈಗ ಎಷ್ಟೇ ಅಲ್ಲ, ಈಗ ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಪ್ರಾರ್ಥನೆಯೇ ಒಂದು ಶಕ್ತಿ, ಅದೇ ಒಂದು ಆತ್ಮವಿಶ್ವಾಸ. ಸೊ ಆತ್ಮವಿಶ್ವಾಸ ಬರುತ್ತೆ, ಆತ್ಮವಿಶ್ವಾಸದಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ. ನಮ್ಮ ವಿಪ್ರೋ ಸಂಘದಿಂದ ನಮ್ಮ ಕಾರ್ಪೊರೇಟ್ರು ಜಯರಾಮಣ್ಣ, ಸೋಮು, ನಾರಾಯಣು, ನಮ್ಮ ಅಶ್ವಥ್ ನಾರಾಯಣ ಎಲ್ಲರೂ ಸೇರಿ ಇವತ್ತು ಚಂಡಿಕಾ ಹೋಮನ ಇಟ್ಕೊಂಡಿದ್ವಿ. ಕ್ಷೇತ್ರದ ನಮ್ಮ ಲೋಕಸಭಾ ಸದಸ್ಯರು ಬಂದಿರೋದು ನಮಗೆಲ್ಲ ಅತ್ಯುತ್ತಮವಾದಂಥ ಸಂತೋಷ. ಊರಿಗೆ, ಕ್ಷೇತ್ರಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ದೇಶವನ್ನು ಆಳುವಂಥ ಶಕ್ತಿ ಇನ್ನೂ ಜಾಸ್ತಿ ಕೊಟ್ಟು ಇಸ್ರೇಲ್, ಇರಾನ್ ಮತ್ತು ನಮ್ಮ ಎಲ್ಲ ಯುದ್ಧಗಳ ನಿಂತು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆಯನ್ನು ಮಾಡ್ತೀವಿ. ಹಿಂದೂ ಸಮಾಜದ ಎಲ್ಲ ಶ್ರದ್ಧಾವಂತ ಭಕ್ತರು ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿಯಾಗಿದೆ. ನಾನು ಒಂದು ಉತ್ಸಾಹದಿಂದ ಹೇಳಕ್ಕೆ ಬಂದಿರೋ 4 ಮಾತು, ಒಂದು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕಿಂತಲೂ ಕೂಡ ಮಹತ್ವಪೂರ್ಣವಾದ ಮಾತುಗಳು. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಏನು ಒಂದು ಮೆಸೇಜನ್ನು ಹೊತ್ತು ಹೊರಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿವೇಚನೆಯ ಚಿಂತನೆ ಬೇಕಾಗಿದೆ. ಓಡಾಡಬಾರ್ದು, ಇದೆಲ್ಲ ಓಡಾಡಬಾರ್ದು. ಧರ್ಮ ಅಂದ್ರೆ ಏನು? ನನ್ನನ್ನೊಬ್ಬ ಅನ್ಯ ಮತೀಯ ಕೇಳಿದ ಒಮ್ಮೆ, ತಿಳಿಸ್ಕೊಳ್ಳಿ, ಇದನ್ನೆಲ್ಲ ಕಲ್ತ್ಕೋಬೇಕಾಗಿದೆ. ಸ್ವಾಮಿ, ನೀವು ಬಹಳ ಒಳ್ಳೊಳ್ಳೆ ವಿಷಯಗಳು ಹೇಳ್ತೀರಿ. ನಿಮ್ಮ ಧರ್ಮದಲ್ಲಿ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ ಅಂತ ಕೇಳಿದ್ರೆ 10 ಜನರಲ್ಲಿ ಎಷ್ಟು ಜನ ಸರಿಯಾದ ಉತ್ತರ ಕೊಡಬಲ್ಲರು?
4 ವೇದಗಳ ಹೆಸರನ್ನು ಎಷ್ಟು ಜನ ಹೇಳಬಲ್ಲರು? ಭಗವದ್ಗೀತೆಯ 10 ಶ್ಲೋಕಗಳಾದರೂ ನಿಮ್ಮ ಇಡೀ ಸಮೂಹದಲ್ಲಿ ಒಂದು 25% ಜನ ಹೇಳಬಲ್ಲ. ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ವರ ಅಲ್ಲ, ವಿಧೇಯತೆ ಗುಲಾಮಗಿರಿ ಅಲ್ಲ. ವಿಧೇಯತೆ ಗುಲಾಮಗಿರಿ ಅಲ್ಲ. ಸಿಂಪ್ಲಿಸಿಟಿ ಇಸ್ ನಾಟ್ ಪಾವರ್ಟಿ, ಒಬಿಡಿಯನ್ಸ್ ಇಸ್ ನಾಟ್ ಸ್ಲೇವರಿ. ನೋಡಿ, ಈ ಮಾತುಗಳು ನಮಗೆ ಜೀವನ ಕಟ್ಟಿಕೊಟ್ರು. ಜನ್ಮ ಕೊಟ್ಟು ತಂದೆ ಹೇಳ್ತಾ ಇದ್ರು, ಕಷ್ಟಪಟ್ಟಾದರೂ ಬಡತನವಿದ್ದರೂ ಒಳ್ಳೆ ಆದರ್ಶಕ್ಕೆ ನರಕವನ್ನಾದರೂ ನಾನು ಫೇಸ್ ಮಾಡಬಲ್ಲೆ. ಯಾಕೆಂದರೆ ನನಗೆ ಆ ಸಂಸ್ಕಾರ ದೊರೆತಂತಹ ಮನೆತನ ಹೇಳಿಕೊಟ್ಟಿದ್ದು ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಘನತೆಪೂರ್ಣ. ಇದನ್ನೆಲ್ಲ ನೀವು ಇಂತಹ ಸಂದರ್ಭದಲ್ಲಿ ನೋಡಿ. ಇವತ್ತು ನಾನೊಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ನಾನು ಗ್ರಾಜ್ಯುಯೇಟ್ ಆದೆ. ಕೆನಡಾ ದೇಶದ ಆಟೋವಾದಲ್ಲಿ ಮೊದಲ ಕೆಲಸ ಸಿಕ್ತು. ನಿಮಗೆಲ್ಲರಿಗೂ ಅಲ್ಲಿ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿದೆ. ಯಾವ ಲೌಕಿಕ ಆಕರ್ಷಣೆಯೂ ಕೂಡ ಪಾರಮಾರ್ಥಿಕ ಉದ್ದೇಶದ ಮುಂದೆ ಯಶಸ್ವಿಯಾಗಲಿಲ್ಲ. ಇಂತಹ ಚಂಡಿಕಾ ಹೋಮದ ಕಾರ್ಯಕ್ರಮದಲ್ಲಿ ಸದ್ಗೃಹಸ್ಥರಾಗಿ ಬದುಕನ್ನು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ನೀವು ಈ ತುರ್ತು ಅಗತ್ಯತೆಯಲ್ಲಿ ನಿರ್ಧರಿಸಬೇಕಾದ, ಸಂಕಲ್ಪಿಸಬೇಕಾದ ವಿಚಾರಗಳು ಬಹಳ ಮುಖ್ಯ. ಶ್ರೀರಾಮ ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ಹೊರಟಾಗ ಕೌಸಲ್ಯೆ ಅವನಿಗೆ ಆಶೀರ್ವಾದ ಮಾಡಿದ ಒಂದೇ ಒಂದು ವಾಕ್ಯ, ರಾಮ, ನಿನ್ನ ಧರ್ಮ ನಿನ್ನನ್ನು ಕಾಪಾಡಲಿ. ನೀನು ಯಾವ ಪ್ರಮಾಣದಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಂಡಿದೆಯೋ, ಜೀರ್ಣಿಸ್ಕೊಂಡಿದೆಯೋ, ಅನುಸರಿಸಿದೆಯೋ, ಆ ಒಂದು ಧರ್ಮದ ಛಾಪು ಅನುರಣಿತವಾಗಿ ನಿನ್ನ ಜೀವನದಲ್ಲಿ ನಿನ್ನೊಂದಿಗೆ ಸಂಚರಿಸಿ. ಯಾವ ವ್ಯಕ್ತಿಗೆ ಕೌಸಲ್ಯ ಈ ರೀತಿ ಆಶೀರ್ವಾದ ಮಾಡ್ತಾ ಇರೋದು? ರಾಮೋ ವಿಗ್ರಹವಾನ್ ಧರ್ಮ, ಧರ್ಮವೆಂಬ ಮಹಾನ್ ತತ್ವ ಮನುಷ್ಯ ರೂಪವನ್ನು ಪಡ್ಕೊಂಡ್ರೆ ಅದಕ್ಕೆ ರಾಮ ಅಂತ ಹೆಸರಿಡಬೇಕು ಅಂತ ಅರ್ಥ. ಇದು